ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಹೋಗಿ ನನ್ನ ಪೇಜ್ನ ಚೆಕ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ನಡೀತಿದೆ ಒಂದು ದೊಡ್ಡದಾದಂತಹ ಡಬಲ್ ಕೋಟ್ಸ್ ಓಪನ್ ಫೆಸ್ಟಿವಲ್ ಆ್ಯಂಡ್ ಡಬಲ್ ಕೋಟ್ಸ್ ಕ್ಲೋಸ್ ಅಂತ ಹೇಳ್ತಾ, ಇವತ್ತಿನ ಸಂಗತಿ ಏನಂತ ಹೇಳಿದರೆ, ನಾವಿವತ್ತು 1900 ಇವಳೇನಪ್ಪ 2026 ಇದ್ಕೊಂಡು 1900 ಅಂತ ಹೇಳ್ತಿದ್ದಾಳೆ, ಏನು ಟೈಮ್ ಟ್ರಾವೆಲಿಂಗ್ ಮಾಡ್ತಿದ್ದಾಳೆ ಅಂತ ಅಂದ್ಕೊಂಡ್ರ? ಇಲ್ಲ, ಏನಂತ ಮ್ಯಾಟ್ರ್ ಅಂತ ಹೇಳಿ, 100 ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ದೊಡ್ಡ ಮಂಗಳ ಜಾತ್ರೆ ಅಂದರೆ ಉಸ್ಕೂರು ಮಧುರಮ್ಮ ಜಾತ್ರೆ ಎಂದೇ ಫೇಮಸ್ ಆಗಿರುವಂತಹ ನಮ್ಮ ಉಸ್ಕೂರಮ್ಮ ಜಾತ್ರೆಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸೊ ಉಸ್ಕೂರಮ್ಮ ಜಾತ್ರೆ ಯಾಕೆ ಸ್ಟಾರ್ಟ್ ಆಯಿತು, ಹೇಗೆ ಸ್ಟಾರ್ಟ್ ಆಯಿತು, ಹೇಗೆ ನಡೀತಿದೆ ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ನಿಮಗೂ ಇದೆಯಾ? ಹಾಗಾದರೆ ಕೇಳಿ. ಈ ಹಬ್ಬದ ಪ್ರಧಾನ ದೇವಿ ಎನಿಸಿಕೊಂಡಂತಹ ಮಧುರಮ್ಮ ದೇವಿ ತನ್ನ ಭಕ್ತರಲ್ಲಿ ಕಾಣಿಸಿಕೊಂಡಂತಹ ಪೋಕ್ಸೋ ಮತ್ತು ಕಲರ ರೋಗಗಳಿಂದ ಬಳಲುತ್ತಿದ್ದರು. ಸೊ ಈ ಬಳಲುವಿಕೆಯಿಂದ ರಕ್ಷಿಸಿದಂತಹ ಮಧುರಮ್ಮನ ಜಾತ್ರೆಯನ್ನು ಉತ್ಸವವಾಗಿ ನೆರವೇರಿಸಿದರು ಈ ಭಕ್ತರು. ಇದರಿಂದ ತಮ್ಮ ಭಕ್ತರೆಲ್ಲರೂ ಗುಣಮುಖರಾದರು. ಹಾಗಾಗಿ ಈ ಜಾತ್ರೆಯು ಕುರ್ಜು ಅಂದರೆ ಪಗೋಡ ಶೈಲಿಯ ರಥಗಳು, ಇದು ಪಿರಮಿಡ್ ಶೈಲಿಯಲ್ಲಿಂತಹ ವಿಶ್ವದಲ್ಲಿ ಅತಿ ಎತ್ತರವಾದಂತಹ ರಥಗಳನ್ನು ಇಲ್ಲಿ ನಾವು ಕಾಣ್ಬೋದು. ಸೊ ಈ ಸಲ 17ಕ್ಕೂ ಹೆಚ್ಚು ರಥಗಳನ್ನು ನಾವು ನೋಡ್ಬೋದು. ಸೊ ಹೇಗೆಲ್ಲ ಡೆಕೋರೇಟ್ ಆಗಿದೆ, ಏನು ಎಂತು ಅಂತ ಈ ವಿಡಿಯೋದಲ್ಲಿ ಕೊನೆಯವರೆಗೂ ನೋಡಿ, ಈ ವಿಡಿಯೋದಲ್ಲಿ ಇರುತ್ತೆ. ಸೊ ಈ ಕುರ್ಜುವಿನ ವಿಶೇಷತೆ ಏನಂದರೆ, 80 ಅಡಿಗಿಂತ ಎತ್ತರವಾಗಿದ್ದು ವಿಶ್ವದಲ್ಲಿ ಅತಿ ಎತ್ತರವಾದ ಕುರ್ಜು ಆಗಿದೆ. ಸೊ ಇಲ್ಲಿನ ಅಲ್ಟಿಮೇಟ್ ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು ಈ ಕುರ್ಚುಗಳು. ಸೊ ಅದನ್ನು ನೋಡಲಿಕ್ಕೆ ನಾವು ಇವತ್ತು ಹೊರಟಿದ್ದೀವಿ. ಅದಕ್ಕೂ ಮೊದಲು ಹೀಗಿದ್ದ ನಾನು ರೆಡಿ ಆದೆ. ಸೊ ಅದಕ್ಕೂ ಮೊದಲು ನಮ್ಮ ಅತಿಥಿ ಬಂದಿದ್ದಾರೆ. ಸೊ ಅತಿಥಿಗೆ ವೆಲ್ಕಮ್ ಮಾಡ್ಕೊಳ್ತಾ, ಲೆಟ್ಸ್ ಗೋ ಟು ಅವರ್ ಉಸ್ಕೂರು ಜಾತ್ರೆ. ಸೊ ಜನ ಚೇಂಜಸ್ ಕೇಳ್ತಿದ್ದಾರೆ ಗುರು. ಸೊ ಚೇಂಜ್ ಬೇಕಲ್ವಾ? ಅದಕ್ಕೋಸ್ಕರ ಇವತ್ತಿನ ಎಪಿಸೋಡ್ ನಮ್ಮ ಡೋರಾ ಮಾಡಿದರೆ ಹೇಗಿರುತ್ತೆ ಅಂತ ನೋಡೋಣ, ಬನ್ನಿ. ಡೋರಾ 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 ನೀನೆ ಎಕ್ಸ್ಪ್ಲೋರಾ. ಎಲ್ಲಿಗೆ ಹೋಗ್ತಿದ್ದೀವಿ? ಉಸ್ಕೂರು ಜಾತ್ರೆಗೆ. ನಾವೆಲ್ಲಿಗೆ ಹೋಗ್ತಿದ್ದೀವಿ? ಉಸ್ಕೂರು ಜಾತ್ರೆಗೆ. ಸೊ ಹೋಗೋಣ. ನಾವೆಲ್ಲಿಗಾದ್ರೂ ಹೋಗ್ಬೇಕಾದ್ರೆ ಯಾರ ಸಹಾಯ ತಗೊಳ್ತೀವಿ? ಸೊ ಮ್ಯಾಪ್ ಅಂತ ಹೇಳಿ. ಮ್ಯಾಪ್ ಮ್ಯಾಪ್ ನಾನೇ ಮ್ಯಾಪ್. ಎಲ್ಲಿಗೆ ಹೋಗಬೇಕು ನೀವು ಕೇಳಿ, ನಾನು ಹುಡುಕಿ ಕೊಡುವೆ. ನಾನೇ ಮ್ಯಾಪ್. ನಮ್ಮ ರೂಮವ್ರು ಕಾಣಿಸ್ತಿದ್ದಾರಾ? ಇಲ್ಲ. ಸೊ ನಮ್ಮ ರೂಮವ್ರನ್ನ ಹುಡ್ಕೋಣ, ಬನ್ನಿ ಹೋಗೋಣ. ರೂಮ್ ತುಳಸಿ ಕಾಣಿಸ್ತಿದ್ದಾರಾ? ನೀವು ತುಳಸಿ ಕಾಣಿಸಿದ್ರೆ ತುಳಸಿ ಅಂತ ಹೇಳಿ. ತುಳಸಿ. ನಿಮ್ಗೆ ಸುಷ್ಮಾ ಕಾಣಿಸ್ತಿದ್ದಾರಾ? ಸುಷ್ಮಾ ಕಾಣಿಸಿದ್ರೆ ಸುಷ್ಮಾ ಅಂತ ಹೇಳಿ. ಕ್ಯಾಬ್ ಬುಕ್ ಮಾಡ್ತಿದ್ದವ್ರು ಯಾರಾದ್ರೂ ಕಾಣ್ತಿದಾರಾ? ಕಾಣ್ತಿದ್ದಾರೆ ಅಲ್ಲಿ. ಸೊ ಕಾಣ್ತಿದ್ರೆ ಕ್ಯಾಬ್ ಅಂತ ಹೇಳಿ. ಸೊ ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ? ಉಸ್ಕೂರು ಜಾತ್ರೆ. ಎಲ್ಲಿಗೆ ಹೋಗ್ತಾ ಇದೀವಿ? ಉಸ್ಕೂರು ಜಾತ್ರೆ. ಅಲಿನಾ ಕಾಣಿಸ್ತಿದ್ದಾಳ? ಹಾಗಾದ್ರೆ ಅಲಿನಾ ಬೇಗ ಬಾ. ಸೊ ಹೋಗೋಣ, ಬನ್ನಿ 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 ಬನ್ನಿ. ನಿಮಗೆ ಇಲ್ಲೆಲ್ಲಾದ್ರೂ ಕ್ಯಾಬ್ ಕಾಣಿಸ್ತಿದ್ಯಾ? ಇಲ್ಲ, ಕಾಣಿಸ್ತಿಲ್ಲ. ಸೊ ಕ್ಯಾಬ್ ಕಾಣಿಸಿದ್ರೆ ಕ್ಯಾಬ್ ಅಂತ ಹೇಳಿ. ಕ್ಯಾಬ್ 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 ಕ್ಯಾಬ್. ಎಸ್, ಕ್ಯಾಬ್ ಸಿಕ್ತು. ಹೋಗೋ ಮೊದಲು ಯಾವ್ದನ್ನ ಕ್ರಾಸ್ ಮಾಡಬೇಕು? ಟ್ರಾಫಿಕ್. ಸೊ ನಿಮ್ಗೆ ಟ್ರಾಫಿಕ್ ಕಾಣಿಸ್ತಿದ್ಯಾ? ಕಾಣಿಸ್ತಿದೆ. ಸೊ ಟ್ರಾಫಿಕ್ ಅಂತ ಹೇಳಿ. ಟ್ರಾಫಿಕ್ ಟ್ರಾಫಿಕ್. ಮಾಮ ಕಾಣ್ತಿದಾರಾ? ಹಾಗಾದ್ರೆ ಪೊಲೀಸ್ ಮಾಮ ಅಂತ ಹೇಳಿ. ಪೊಲೀಸ್ ಮಾಮ, ಪೊಲೀಸ್ ಮಾಮ. ನಿಮಗೆ ಇಲ್ಲಿ ತೊಟ್ಟಿಲ್ ಕಾಣ್ತಾ ಇದೆಯಾ? ಹಾ, ಕಾಣ್ತಿದೆ. ಹಾಗಾದ್ರೆ ತೊಟ್ಟಿಲ್ ಅಂತ ಹೇಳಿ. ತೊಟ್ಟಿಲು. ಇವಾಗ ಟ್ರಾಫಿಕ್ ನ ದಾಟಿ ಬಂದೆ. ಮುಂದೆ ಎಲ್ಲಿ ಹೋಗೋದು? ತೊಟ್ಟಿಲ್ಲ ಕಡೆಗೆ. ನಿಮಗೆ ನಾವುಗಳು ಕಾಣಿಸ್ತಿದೀವಾ? ಕಾಣಿಸ್ತಿದೀಯಾ? ಕಾಣಿಸ್ತಿದೆ. ಹಂಗಾರೆ ಫೋಟೋ ಸ್ಟೇಷನ್ ಅಂತ ಹೇಳಿ. ಫೋಟೋ ಸ್ಟೇಷನ್.
ಹೇಳುವಾಗ ಏನನ್ನೇ ಯಾವ ಸಾಂಗ್ ನೆನಪಾಗುತ್ತೆ ಸುಷ್ಮಾ? ಅದಲ್ಲ ಗುಂಪು ಗುಂಪಲ್ಲಿ ಜಾತ್ರೆ ನೋಡಿ ನಮ್ಮೂರ್ ಜಾತ್ರೆ ನೋಡಿ ಬನ್ನಿ. ನೋಡಿ 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 ನಾ ಫೈನಲಿ ಎಲ್ಲಿ ಬಂದ್ವಿ? ಜಾತ್ರೆ ಬಂದ್ವಿ. ನಿಮಗೆ ಜನಗಳ ಗುಂಪು ಕಾಣ್ತಾ ಇದೆಯಾ? ಹಾಗಾದ್ರೆ ಹೇಳಿ ಜನ ಜನ ನಾಗವಲೆ ನಾಗವಲೆ ತೇರ್ ಕಾಣ್ತಾ ಇದೀಯಾ? ಸೊ ಹಾಗಾದ್ರೆ ತೇರಂತ ಹೇಳಿ. ತೇರು ಜನಗಳ ಮಧ್ಯದಲ್ಲಿ ನಮ್ಮ ಅಲಿನ ಕಾಣ್ತಾ ಇದ್ದಾಳ. ಅಲ್ಲಿ ಹೋಗ್ತಾ ಅಲಿನ ಕಾಣ್ತಿದ್ದಾಳ. ಅಲಿನ ಕಾಣಿಸಿದ್ರೆ ಅಲಿನಾ ಅಂತ ಕರೀರಿ. ಅಲಿನಾ ಅಲಿನಾ. ಇಲ್ಲಿ ತೇರ್ ಕಾಣ್ತಾ ಇದೆಯಾ? ಹಾಗಾದ್ರೆ ತೇರಂತ ಹೇಳಿ. ತೇರ್ ತೇರ್ ಈಗಡೆನೇ ಇದೆ ತೇರು. ನಮಗಂತೂ ಈ ತೇರುಗಳನ್ನ ನೋಡೋಕ್ಕೆ 2 ಕಣ್ಗಳು ಸಾಕಾಗ್ತಿರ್ಲಿಲ್ಲ. ಟೋಟಲ್ 17 ತೇರುಗಳಿತ್ತು. ಅದರಲ್ಲಿ 12 ತೇರುಗಳು ಮಧುರಮ್ಮ ಟೆಂಪಲ್ ಬಳಿ ಇದ್ದರೆ ಉಳಿದ 5 ತೇರುಗಳು ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿತ್ತು. ಅದರಲ್ಲೂ ಟೆಂಪಲ್ನ ಅಲಂಕಾರ ಅಂತೂ ಅದ್ಭುತ. ನನಗಂತೂ ಆ ಟೆಂಪಲ್ ಬಿಟ್ಟು ಬರೋಕ್ಕೆ ಮನಸ್ಸಾಗ್ತಿರ್ಲಿಲ್ಲ. ಜಾತ್ರೆ ಅಂತೂ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ಅನ್ನೋ ರೇಂಜಿಗಿತ್ತು. ಅದಕ್ಕೆ ನಮ್ಮ ಹಿರಿಯರು ಹೇಳೋದು ಅನ್ಸುತ್ತೆ, ಜಾತ್ರೆಲಿ ಕಳೆದೋದು ಮಗು ಥರ ಆಡಬೇಡ ಅಂತ. ಇಲ್ಲಿ ಜಾತ್ರೆಲಿ ಒಬ್ಬರು ತಪ್ಪಿಸ್ಕೊಂಡ್ರೆ ಒಬ್ಬರು ಕಾಣಿಸೋದೇ ಇಲ್ಲ. ಸೊ ಈ ಥರ ಹುಡ್ಕೋ ಪ್ರಯತ್ನ ನಮ್ದಾಗಿತ್ತು. ಜಾತ್ರೆಲಿ ನಮ್ಮ ಅಲಿನ ಅವಸ್ಥೆ ಹೇಗಾಗಿತ್ತು ಅಂದರೆ, ಟೆನ್ಷನ್ ಬಿಡ್ರಿ ಸತ್ರಿ ಊರನ್ನ. ನಿಮ್ಗಿಲ್ಲೆಲ್ಲಾದ್ರೂ ನಮ್ಮ ಗ್ಯಾಂಗ್ ಕಾಣಿಸ್ತಿದ್ಯಾ? ಕಾಣಿಸಿದ್ರೆ ಗ್ಯಾಂಗ್ ಅಂತ ಹೇಳಿ. ಎಲ್ಲಿದವ್ರೆ? ಆಗ ಅಲ್ಲಿದೆ ನಮ್ಮ ಗ್ಯಾಂಗ್. ಸೊ ಹೇಳಿ ಗ್ಯಾಂಗ್ 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 ಗ್ಯಾಂಗ್. ಆ್ಯಕ್ಚುಲಾಗಿ ತೇರನ್ನ ನೋಡಿದ ತಕ್ಷಣ ನಮಗೆ ನೆನಪಾಗೋದು ಉಸ್ಕೂರ್ನ ಪ್ರೀವಿಯಸ್ ತೇರು ಅನಾಹುತ. ಮನುಷ್ಯನಿಗೆ ಯಾವಾಗಲೂ ಕಹಿ ಘಟನೆನೇ ನೆನಪಿರೋದು ಸಿಹಿ ಘಟನೆಗಿಂತ. ಬಿಕಾಸ್ ಹ್ಯೂಮನ್ ಸೈಕಾಲಜಿ. ಈ ಸತಿ ಯಾವುದೇ ಅಡಚಣೆ ಇಲ್ಲದೆ ಸುಸೂತ್ರವಾಗಿ ಮುಗಿಯಿತು ನಮ್ಮ ಈ ಜಾತ್ರೆ. ಗೈಸ್ ಫೈನಲಿ ಪೇ ಮಾಡಿ ಕ್ಯಾಶ್ ಸಿಕ್ತು. ಸೊ ಇವ್ರಿಗೆ ಕೊಟ್ಟಿದ್ದು, ಇವರಿಗೊಂದು ಥ್ಯಾಂಕ್ಸ್ ಹೇಳಿ ಕ್ಯಾಶ್ ಸಿಕ್ತು. ಒಂದು ಎಸ್ ಗೈಸ್ ಸಿಕ್ತು. ಆದ್ರೆ ಥ್ಯಾಂಕ್ ಯು ಸೋ ಮಚ್ ಅಂಟಿದ್ದೀರಾ. ತುಂಬ ಹರಸಾಹಸ ಮಾಡಿ ಟಿಕೆಟ್ ಅನ್ನು ಪಡೆದುಕೊಂಡಿದ್ದೇವೆ. ಚಾಲು ಅದು ಕೂಡ ಯಾರಿಗೆಲ್ಲ ನಟ್ಟಿ ಬೇಡಿ ಅಂಟಿ
ನಮ್ಮ ಹುಡುಗಿಯರ್ಗಂತೂ ತಮಗೇನಾದರೂ ಪರವಾಗಿಲ್ಲ, ಬಟ್ ನಮ್ಮ ಕಾಸ್ಟ್ಲಿ ಮೊಬೈಲ್ಸ್ಗಳಿಗೆ ಏನಾಗಬಾರ್ದು ಅಂತೇಳಿ ಪಾಪ ನಮ್ಮ ಆಟ ಆಡೋಕ್ಕೆ ಬರ್ದಿದ್ದ ನಮ್ಮ ತುಳಸಿ ಕೈಲಿ ಎಲ್ಲ ಕೊಟ್ಟು ಕಳಿಸಿದ್ರು. ಸೊ ಸ್ಟಾರ್ಟಿಂಗ್ ಏನೋ ಜೋಶಲ್ಲೇ ಸ್ಟಾರ್ಟ್ ಆಯಿತು, ಬಟ್ ಎಂಡ್ ತನಕ ನೋಡಿ ನೀವೇ ಬಿದ್ದು ಬಿದ್ದು ನಗಾಡ್ತೀರ. ಯಾವತ್ತು ಧೈರ್ಯದಲ್ಲಿರ್ಬೇಕು, ಎಲ್ಲಿ ಹೋಗಲ್ಲ ನಾವು. ಹುಡುಗಿಯರು ಯಾವತ್ತು ಸ್ಟ್ರಾಂಗ್ ಇರಬೇಕು. ಮೋಟಿವೇಶನ್ ಕೊಟ್ಟ ನಮ್ಮ ಅಲಿನಕ್ಕನ್ ಸ್ವಲ್ಪ ನೋಡಿ ಅವಸ್ಥೆ. ಸ್ಟ್ರಾಂಗ್ ಇರ್ಬೋದು. ಗರ್ಲ್ಸ್ ಸ್ಟ್ರಾಂಗ್ ಆಗಿರ್ಬೋದು. ಮೋಟಿವೇಟ್ ಮಾಡ್ದೋಳು ಏನಾಯ್ತು? ಸ್ಟ್ರಾಂಗ್ ಇರಬೇಕು. ಗೈಸ್, ಒಂದು ಮಗು ನಾನು ಕಿತ್ಕೊಂಡು ಹೋಗ್ತಿದ್ದಾಳೆ. ಇಲ್ಲಿ ನೋಡಿ ಮಗು ಅಳ್ಳುದು. ಮಗು ಅಳ್ತಾ ಉಂಟು. ಅಲ್ಲಿ ನೋಡಿ ಅವಳು ಮಗುದು ಕಿತ್ಕೊಂಡು ಹೋಗ್ತಿದ್ದಾಳೆ. ನೋಡಿ ಮಗುದು ಕಿತ್ಕೊಂಡು ಹೋಗ್ತಿದ್ದಾಳೆ ಕಳ್ಳಿ. ಮಗುದು ಕತ್ಕೊಂಡು ಹೋಗ್ತಿದ್ದಾಳೆ. ಮಗು ಅಳ್ತಿದ್ದ. ಮಗು ಸಿಕ್ತಾ ಮಗು? ಕ್ಯಾಬ್ ಹತ್ತಿ ಆಯ್ತು, ಟ್ರಾಫಿಕ್ ದಾಟಿ ಆಯ್ತು, ತೊಟ್ಲ ಹತ್ರನೂ ಬಂದಿ ಆಯ್ತು, ಜಾತ್ರೆನೂ ಆಡಿ ಆಯ್ತು. ಬೇಕಾದ ಸೊ ಎಲ್ಲ ಆಯ್ತು. ಇವಾಗ ನಾವ್ ಎಲ್ಲಿಗೆ ಹೋಗ್ಬೇಕು? ಡ್ಯೂಟಿಗೆ. ಸೊ ನಾವು ಇವತ್ತು ಹೋಗ್ತಿದೀವಿ ಡ್ಯೂಟಿಗೆ. ಇನ್ನೊಂದು ಮಗು ಸಿಕ್ತು ಗಾಯ್ಸ್. ನೋಡಿ ಇಲ್ಲಿ ನೋಡಿ ಕಿತ್ತಾಡೋದು. ನೋಡಿ ಗೈಸ್, ಇವ್ರು ಕಿತ್ತಾಡೋದು. ಇನ್ನೊಂದು ಜಾತ್ರೆಯಲ್ಲಿ ಮಗು ಸಿಕ್ತು, ಕಳ್ದೋಗಿತ್ತು. ಇಲ್ಲ ಕುಡ್ಕ ನೀನೆ ಬೇಡ. ಅಂತೂ ಇಂತೂ ನಾವು ಎಲ್ಲಿಗೆಲ್ಲ ಬಂದ್ವಿ. ಈಗ ನೆಕ್ಸ್ಟ್ ನಮ್ಮ ಮ್ಯಾಪ್ನ ಕರೆಯೋಣ. ಕರೀರಿ. ಮ್ಯಾಪ್ 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 ಮ್ಯಾಪ್
ಮ್ಯಾಪ್ ಮ್ಯಾಪ್ ಮ್ಯಾಪ್ ಮ್ಯಾಪ್ ಎಲ್ಲಿ ಹೋಗಬೇಕು ನೀವು ಹೇಳಿ ಕರೆದುಕೊಂಡು ಹೋಗುವೆ ನಾನೇ ಮ್ಯಾಪ್ ಈಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ರೂಮ್ಗೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಲ್ಲ ಡ್ಯೂಟಿಗೆ ಫ್ರೂಟಿ ಇವಾಗ ನಾವು ಕುಡಿಯೋಣ ನಿಮ್ಗೆಲ್ಲ ಅಲ್ದು ಕುಳ್ಳಿ ಕಾಣ್ತಾ ಇದ್ದಾಳ ಸೊ ಕುಳ್ಳಿಗೆ ಹೇಳಿ ಬೇಡ 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 ನೆಟ್ವರ್ಕ್ ಏನೂ ಇಲ್ಲ ನೈಟ್ ಶಿಫ್ಟ್ ಬೇರೆ ಇದೆ ಕ್ಯಾಬಿಗಾಗಿ ನೋಡಿ ಎಲ್ಲರದು ಪರದಾಟ ಇಲ್ಲಿ ಡ್ಯೂಟಿ ಇರೋರ್ದೆಲ್ಲ ನಮ್ದು ಅವಸ್ಥೆ ನೋಡಿ ಕ್ಯಾಬ್ ಸಿಗ್ಲಿಲ್ಲ ಲಾಸ್ಟಿಗೆ ರಿಕ್ಷಾ ಮಾಡಿ ಹೋಗುತ್ತೆ ಸೊ ರಿಕ್ಷಾ ಬುಕ್ ಮಾಡಿ ಹೋಗ್ತಾ ಇದ್ದೀನಿ ಲೆಟ್ಸ್ ಗೋ ಗೈಸ್ ಸೊ ಫೈನಲಿ ನಾವಂತೂ ಬಂದ್ವಿ ಸಾಧಿಸ್ಬಿಟ್ವಿ ಉರ್ರೆ ಇನ್ನು ನಮ್ಮ ಗ್ಯಾಂಗ್ ಬರಬೇಕು ಅದಕ್ಕೂ ಮೊದಲು ಈಗ ನಮಗೆ ನೈಟ್ ಶಿಫ್ಟ್ ಡ್ಯೂಟಿಗೆ ಹೋಗಬೇಕು ಸೊ ನಿಮಗೆ ಈ ಜರ್ನಿಯಲ್ಲಿ ಯಾವ ಜರ್ನಿ ಇಷ್ಟ ಆಯಿತು ಕೊಲಂಬಸ್ಸ ಜಾತ್ರೆಯ ಕುರ್ಜು ತೇರುಗಳ ಇಲ್ಲ ನಾವೀಗ ನೈಟ್ ಶಿಫ್ಟಿಗೆ ಹೋಗ್ತಿರೋದಾ ಅಂತ ಕಮೆಂಟ್ ಮಾಡಿ ಅಂತೂ ಸಾಧಿಸ್ಬಿಟ್ಟು ಉರ್ರೆ ಫೈನಲಿ ಇವರು ಕೂಡ ಬಂದರು ಗೈಸ್ ನೋಡಿ ನಮ್ಮ ಸಂಗಡಿಗರು ಬಂದರು ನಿಮಗೆ ಈ ಸೀರೀಸಲ್ಲಿ ಯಾವ ಸೀರೀಸ್ ಇಷ್ಟ ಆಯಿತು ನನಗೆ ಗೊತ್ತು ಪಕ್ಕ ನಿಮಗೆ ನೈಟ್ ಸೀರೀಸ್ ಇಷ್ಟ ಆಗಿರುತ್ತೆ ಸೊ ನಾವು ಕೊನೆಗೂ ಸಾಧಿಸ್ಬಿಟ್ಟು ರೇ ಇದಾಗಿತ್ತು ನಮ್ಮ ಮಧುರಮ್ಮ ಟೆಂಪಲ್ ಜಾತ್ರೆಯ ಲಾಗ್ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಇದೇ ಥರ ರೋಚಕ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೈಟ್ ಶಿಫ್ಟಿಗೆ ಹಾಯ್ ಹೇಳ್ಕೊಂಡು ಬರೋಣ ಬಾಯ್